ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಐ ಹೋಪ್ ಎಲ್ಲರೂ ಆರಾಮದಿರಂತ ತಿಳ್ಕೊಂಡಿನಿ. ನಾನು ಕೂಡ ಆರಾಮದೀನಿ. ಇವತ್ತು ಬೆಳಗ್ಗೆ ನೀರು ದೋಸೆ ಮಾಡಬೇಕು ಅಂತ ನಾನು ನೈಟೇ 1-2 ಗ್ಲಾಸ್ ಆಗುವಷ್ಟು ಅಕ್ಕಿನ ನೆನೆಸಿಟ್ಟಿದ್ದೆ. ಬೆಳಿಗ್ಗೆ ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಮಿಕ್ಸರ್ಗೆ ಹಾಕೋತಾ ಇದ್ದೀನಿ. ನೀರು ದೋಸೆ ಮಾಡಬೇಕಂದ್ರೆ ಅಕ್ಕಿ ಅಷ್ಟೇ ಹಾಕಿದರೆ ಸಾಕಾಗುತ್ತೆ, ಅದಕ್ಕೆ ಬೇರೆ ಏನೂ ಹಾಕಬಾರ್ದು. ಅಷ್ಟಕ್ಕೂ ಇದು ನೀರು ದೋಸೆ ನಮ್ಮ ಕಡೆದು ಅದು ರೆಸಿಪಿ ಅಲ್ಲ, ಆದರೆ ನಾನೊಂದು ಸಲ ಹೋಟೆಲ್ನಾಗ ತಿಂದಿದ್ದೆ, ಭಾಳ ಟೇಸ್ಟ್ ಅನಿಸಿತ್ತು. ಹಾಗಾಗಿ ಮಾಡ್ಬೇಕಂತಂದು ಹೇಳಿ ಮಾಡಾಕತ್ತಿದ್ದೆ. ಮಕ್ಕಳಿಗೂ ಡೈಲಿ ಚಪಾತಿ ಪಲ್ಯ ಮಾಡಿಕೊಡ್ತಿದ್ದೆ, ಟಿಫನ್ನು ಅದೇ ಮಾಡ್ತಾಯಿದ್ರು, ಸ್ಕೂಲಿಗೂ ಅದೇ ಹೋಗ್ತಾಯಿದ್ರು. ಇಲ್ಲ ಅಂದರೆ ನಾರ್ಮಲ್ ಆಗಿರೋ ದೋಸೆ ಅಥವಾ ಪಡ್ಡು ಈ ಥರ ಮಾಡ್ತಾಯಿದ್ದೆ. ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ, ಅವರು ಇಷ್ಟಪಡ್ತಾರೆ, ಫುಲ್ ಸಾಫ್ಟ್ ಆಗಿರುತ್ತಲ್ಲ, ಮಕ್ಳಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ನೀರು ದೋಸೆನ ಮಾಡ್ತಾಯಿದ್ದೀನಿ. ನೀರು ದೋಸೆ ಮಾಡೋದಕ್ಕೆ ಸಣ್ಣದಾಗಿ ಅಕ್ಕಿನ ರುಬ್ಕೊಂಡು ಒಂದು 10 ನಿಮಿಷ ಅದನ್ನು ಮುಚ್ಚಿಡ್ತಾ ಹಂಗೆ ಒಂದು ಕಡೆ ನೀರು ಕಾಸಾಕಿಟ್ಟಿನಿ. ಮಕ್ಳಿಗೆ ಸ್ನಾನಕ್ಕಂತ ಟೈಮ್ ಎಷ್ಟು ಜಲ್ದಿ ಆಗಿಬಿಡ್ತೈತೆ ಅಂತ, ಎಷ್ಟು ಪಟ ಕೆಲಸ ಮಾಡಿದ್ರು ಮತ್ತು ಸ್ಕೂಲಿಗೆ ಮಕ್ಕಳು ಗಡಿಬಿಡಿಲೇ ನಾವು ಓಡೋಡಿ ಹೋಗೋದಾಕೈತಿ. ಹಾಗಾಗಿ ಒಂದು ಕಡೆ ನೀರು ಇಟ್ಟೀನಿ, ಒಂದು ಕಡೆ ಹಾಲು ಬಂದು, ಈಗ ಹಾಲು ತೊಗೊಂಡು ಹಾಲು ಕಾಸಾಕು ಇಟ್ಟೀನಿ. ಮತ್ತು ಇವತ್ತು ಟೀ ಮಾಡಕತ್ತೀನಿ. ಅಂದ್ರೆ ನಾವು ಚಾನ ಯಾವಾಗಲೂ ಮಾಡಂಗಿಲ್ಲ ರೀ, ದಿನಾಲು ಬೇಕನ್ಸಿದ್ರಷ್ಟೇ ಮಾಡ್ಕೊಂಡು ಕುಡಿತೀವಿ, ಇಲ್ಲ ಅಂದರೆ ಇಲ್ಲ. ಯಾವಾಗಾರ ಒಂದು ಸಲ ಮಾಡ್ಕೊಂಡು ಕುಡಿತೀವಿ, ಮಾಡಿದರೆ 4 ಜನನೂ ಕುಡಿತೀವಿ. ಮಕ್ಳಿಗೂ ಕೊಟ್ಟಿರ್ತೀನಿ, ಯಾವಾಗ ಒಂದು ಸಲ ಮಾಡಿರ್ತೀನಲ್ಲ, ಪರವಾಗಿಲ್ಲ ಅಂತೇಳಿ ಅವ್ರಿಗೂ ಕೊಡ್ತೀನಿ. ಅವ್ರಿಗೆ 2 ಬಟ್ಲೊಳಗೆ. ಮತ್ತು ನಾವು ಚಹಾ ಮಾಡಿದಾಗ ಚಹಾ ಅಷ್ಟ ಕುಡಿಯೋಂಗಿಲ್ಲ, ಅದ್ರ ಜೊತೆ ಬಿಸ್ಕೆಟು ಬ್ರೆಡ್ಡು ಹಿಂಗೆ ಅವೇನಾರು ಇದ್ರಷ್ಟೇ ಚಹಾ ಮಾಡಿರ್ತೀನಿ. ಅವೆಲ್ಲರೂ ತಿಂತೀನಿ ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಚಹಾ ಮಾಡಿರ್ತೀನಿ. ಚಹಾ ಕೇಳಾಕತ್ತಿದ್ರು ಅಂತಂದು ಹೇಳಿ ಚಹಾ ಮಾಡ್ಕೊಂಡು ಅವರು ಎಲ್ಲ ಕುಡಿದ್ರು, ನಾನು ಕುಡಿದೆ. ಮತ್ತು ಈಗ ಚಟ್ನಿಗೆ ರೆಡಿ ಮಾಡ್ಕೊಳ್ಳಾಕತ್ತೀನಿ ನೋಡ್ರಿ. ಚಟ್ನಿಗೆ ಏನೇನು ಬೇಕತ್ತ ಮೊದಲು ಕಟ್ ಮಾಡಿರೋ ಕೊಬ್ಬರಿ ಹಾಕ್ಕೊಂಡಿದ್ದೀನಿ, ಇಲ್ಲ ತುರಿದರ ಹಾಕ್ಕೋಬೋದು. ನಾನು ಸಣ್ಣದಾಗಿ ಹೆಚ್ಚೀನಿ. 1-2 ಕಡ್ಡಿ ಅಷ್ಟು ಕರಿಬೇವು ಹಾಕ್ಕೊಂಡೀನಿ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡೀನಿ, 1-2 ಟೇಬಲ್ ಸ್ಪೂನಷ್ಟು ಪುಟಾಣಿ ಹಾಕ್ಕೊಂಡೀನಿ, 1-3 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೀನಿ. ನೋಡಿರಿ, ನಿಮ್ಗೆ ಜಾಸ್ತಿ ಖಾರ ಬೇಕಂದ್ರೆ ಜಾಸ್ತಿ ಹಾಕೋರಿ. ನಾನು ಸಣ್ಣ ಮಕ್ಳು ಅದಾರಲ್ಲ, ನಮ್ಮ ಮನೆಗೆ ತಿನ್ನಂಗಿಲ್ಲ ಅಂತ ಹೇಳಿ 3 ಹಾಕ್ಕೊಂಡೀನಿ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡೀನಿ. ಅದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ. ಮಿಕ್ಸರ್ ಮಾಡ್ಕೊಂಡು ಬಂದ ತಕ್ಷಣ ಮಿಕ್ಸಿ ಮಾಡ್ಕೊಂಡು ಬಂದಮೇಲೆ ಅದಕ್ಕೆ ಒಗ್ಗರಣೆ ಹಾಕಬೇಕಲ್ರಿ. ಅದಕ್ಕೆ ಒಂದು ಪಾತ್ರೆ ಒಳಗೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಉದ್ದಿನಬೇಳೆ, ಒಂದು ಸ್ವಲ್ಪ ಕಡಲೆಬೇಳೆ ಹಾಕಿ, ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪ ಸಾಸಿವೆ, ಒಂದಷ್ಟು ಕರಿಬೇವನ್ನ ಹಾಕಿ ಬಾಡಿಸ್ಕೊಂಡು ಗ್ಯಾಸ್ ಆಫ್ ಮಾಡಿ ಕೆಳಗಡೆ ಇಡ್ತಾಯಿದ್ದೀನಿ. ರುಬ್ಕೊಂಡಿರುವಂತಹ ಕಾಯಿ ತುರಿನ ಒಗ್ಗರಣೆ ಒಳಗಡೆ ಹಾಕಿ ಮಿಕ್ಸ್ ಮಾಡ್ಕೋತೀನಿ. ನೀರು ದೋಸೆಗೆ ನೀರು ಚಟ್ನಿನೇ ಬೇಕಾಗುತ್ತೆ, ಹಾಗಾಗಿ ನಾವು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ನೋಡ್ಕೊಳ್ಳಿ. ನಾನು 1-2 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿರ್ತೀನಿ. ನಿಮಗೆ ಗೊತ್ತಾಗುತ್ತೆ ಮಾಡ್ತಿರ್ತೀರಲ್ಲ ಎಷ್ಟು ಹಾಕಬೇಕು ಎಷ್ಟು ಬೇಡ, ಸಾಕು ಇಷ್ಟಕ್ಕೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಇಷ್ಟು ಚಟ್ನಿ ಈ ಥರ ಬಂದರೆ ಸಾಕು. ಇವಾಗ ದೋಸೆ ಮಾಡ್ಕೊಳ್ಳೋದಕ್ಕೆ ಹಿಟ್ಟನ್ನ ಕೂಡ ನಾವು ರೆಡಿ ಮಾಡ್ಕೊಳ್ಳೋಣ. ಆವಾಗಲೇ ನಾನು ಬರೀ ಮಿಕ್ಸರ್ಗೆ ಹಾಕಿ ಒಂದು ಪಾತ್ರೆ ಒಳಗೆ ಹಾಕಿ ಇಟ್ಟಿದ್ದೆ. ಈಗ ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ. ಎಷ್ಟು ಹಿಟ್ಟಿದ್ದೀವೋ ಅಷ್ಟು ನೀರನ್ನ ಹಾಕೋಬೇಕಾಗುತ್ತೆ. ನೋಡಿ, ಈ ಥರ ಬರಬೇಕು. ಆಮೇಲೆ ಅದು ಕೆಳಗಡೆ ಕೂತ್ಕೊಂಡಿದ್ದೆ, ಚೆನ್ನಾಗಿ ತಿರುಗಬೇಕಾಗುತ್ತೆ. ಪ್ರತಿಯೊಂದು ದೋಸೆ ಮಾಡುವಾಗಲೂ ಚೆನ್ನಾಗಿ ತಿರುವಿನೇ ಹಾಕಬೇಕು. ಯಾಕಂದರೆ ನೀರ ಜಾಸ್ತಿ ಹಾಕಿರ್ತೀವಲ್ಲ ನಾವು, ಅದು ಹಿಟ್ಟಿರುತ್ತೆ, ದೋಸೆ ಹಿಟ್ಟಿದ್ದಲ್ಲದಲ್ಲಿ ಹೋಗಿ ಕೆಳಗಡೆ ಕೂತ್ಕೊಂಡಿರುತ್ತೆ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಹಿಟ್ಟು ಮತ್ತು ನೀರು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮತ್ತು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಉಪ್ಪು ಕರಗೋವರೆಗೂ ತಿರುಗ್ಕೋತೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗಿ ಬರುತ್ತೆ. ಎಷ್ಟು ತಿಂದ್ರೂ ಇನ್ನೂ ತಿನ್ನಬೇಕು ಅನಿಸುತ್ತೆ, ಆ ಥರ ಆಗುತ್ತೆ. ತುಂಬ ಇಷ್ಟ ಆಗಿತ್ತು ನನಗೆ ತಿಂದಾಗ. ಮನೆಯಲ್ಲಿ ಒಂದು ಸಲನೂ ಮಾಡಿರಲಿಲ್ಲ, ಇವತ್ತೇ ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಬಂತು. ಫಸ್ಟ್ ಟೈಮ್ ಮಾಡ್ತಾಯಿದ್ರೂ ಕೂಡ ತುಂಬ ಚೆನ್ನಾಗಿ ಬಂತು. ಒಂದು ಸಲ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ವಿ, ಅಲ್ಲಿ ಬರುವಾಗ ನೈಟ್ ತಿಂದಿದ್ದು ಏನೋ ಅನಿಸುತ್ತೆ, ನಂಗೆ ನೆನಪಿಲ್ಲ, ಒಂದು 10 ವರ್ಷದ ಹಿಂದೆ ಹೋಗಿದ್ದು. ಆಮೇಲೆ ತವಾಗೆ ಎಣ್ಣೆ ಹಚ್ಕೋಬೇಕು. ಅಂದರೆ ತವ ಹೆಂಗಿರಬೇಕು ಅಂದರೆ, ನಾವು ನಾರ್ಮಲ್ ದೋಸೆ ಮಾಡೋ ಹೊತ್ನಾಗ ನೀರು ಗೊಜ್ಜಿ ತಣ್ಣಗೆ ಮಾಡಿ ಆಮೇಲೆ ದೋಸೆ ಹಿಟ್ಟನ್ನ ಹಾಕ್ತೀವಿ. ನಾರ್ಮಲ್ ದೋಸೆ ಮಾಡುವಾಗ ತವ ಬಿಸಿ ಆಗಿರಬೇಕು. ಹಾಗಾಗಿ ನೀರು ಹಾಕಲ್ಲ, ಎಣ್ಣೆನ ಹಚ್ಬಿಟ್ಟು ಉಳ್ಳಾಗಡ್ಡಿ ಸಹಾಯದಿಂದ ಎಣ್ಣೆನ ಹಚ್ಚಿ ದೋಸೆನ ಹಾಕ್ತಾಯಿದ್ದೀನಿ. ಈ ಥರ ದೋಸೆ ಹಾಕ್ಕೊಳ್ಳಿ.
ಈ ದೋಸೆ ಮಾಡೋದಕ್ಕೆ ತುಂಬ ಕಷ್ಟನೂ ಇಲ್ಲ, ತುಂಬ ಬೇಗ ಆಗುತ್ತೆ. ಒಂದು 10 ನಿಮಿಷದಲ್ಲಿ 10 ದೋಸೆನ ಮಾಡ್ಬೋದು ಅಂದ್ಕೊತೀನಿ. ತುಂಬ ಬೇಗ ಬೇಯುತ್ತೆ, ಜಾಸ್ತಿ ನೀರು ಇರುತ್ತಲ್ಲ ದೋಸೆಯಲ್ಲಿ, ಹಾಗಾಗಿ ಹಿಟ್ಟಲ್ಲಿ ನೀರು ಇರುತ್ತಲ್ಲ ಬೇಗ ಬೇಯುತ್ತೆ. ಅದ್ರ ಮೇಲೆ ದೋಸೆ ಹಾಕಿದ ಮೇಲೆ ಅದ್ರ ಮೇಲೆ ಮುಚ್ಚಳ ಮುಚ್ಚಿ ಒಂದು ನಿಮಿಷ ಸಾಕಾಗುತ್ತೆ. 1 ನಿಮಿಷ ಬಿಟ್ಟೆ ಆಮೇಲೆ ತೆಗೆದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಸಾಫ್ಟಾಗಿ ಬರ್ತಾಯಿದೆ ದೋಸೆ ಅಂದರೆ ತುಂಬ ಚೆನ್ನಾಗಿ ಬರ್ತಾಯಿದೆ. ಇನ್ನೊಂದೆರಡು ದೋಸೆ ಹಾಕ್ತೀನಿ. ಇನ್ನು ಮಕ್ಕಳು ಟಿಫನ್ ಮಾಡೋದಕ್ಕೆ ಕೂತ್ಕೊಂಡಿದ್ದಾರೆ ಹೊರಗಡೆ, ಹಾಕೊಂಡು ಬರ್ತೀನಿ ಅಂತ ಹೇಳಿ ಒಂದೇ ಸರಿ ಹಾಕ್ಕೊಂಡೋಗಿ ತಿನ್ನಿಸ್ಬೇಕು ಅಂತ ಹೇಳಿ ಮಗಳಿಗೆ. ಅವಳೇ ತಿನ್ನಲ್ಲ, ಬೇಗ ತಿನ್ನಲ್ಲ, ಸ್ಕೂಲ್ ಟೈಮ್ ಆಗಿಬಿಡುತ್ತೆ. ಹಾಗಾಗಿ ಅವರು ಇನ್ನೂ ರೆಡಿ ಆಗಾಕತ್ತಾರೆ, ರೆಡಿ ಆಗಲಿ ಪಟ್ ಅಂತ ಅವ್ರಿಗೆ ದೋಸೆ ಹಾಕ್ಕೊಟ್ಬಿಟ್ರೆ ಅಂತೇಳಿ ಒಂದೇ ಸತಿ ಇಬ್ರಿಗೂ ಆಗೋಷ್ಟು ದೋಸೆನ ಹಾಕ್ಕೊಂಡು ಹೊಂಟೀನಿ. ಅವರಿನ್ನೂ ಸ್ಕೂಲ್ ಡ್ರೆಸ್ನ ಹಾಕ್ಕೊಂಡಿಲ್ಲ, ದೋಸೆ ತಿಂದ ಮೇಲೇ ಸ್ಕೂಲ್ ಡ್ರೆಸ್ ಹಾಕೋರಿ ಅಂತಂದು ಹೇಳಿ ಸ್ಕೂಲ್ ಡ್ರೆಸ್ ಅವ್ರಿಗಿನ್ನೂ ಕೊಟ್ಟಿರಲಿಲ್ಲ. ಯಾಕಂದ್ರೆ ಚಟ್ನಿ ಬೇರೆ ನೀರೈತಿ ಜಾಸ್ತಿ, ತಿನ್ನೋ ಹೊತ್ನಾಗ ಮೈ ಮೇಲೆಲ್ಲ ಚಲ್ಕೊಂಬಿಡ್ತಾರೆ, ಮತ್ತು ಯೂನಿಫಾರ್ಮ್ ಹೊಲಸಾಗುತ್ತಂತಂದು ಹೇಳಿ ನೈಟ್ ಡ್ರೆಸ್ ಮೇಲೇ ಊಟ ಮಾಡ್ರಿ ಅಂತಂದು ಹೇಳಿ ಅದಕ್ಕೆ ಅವ್ರನ್ನ ಕುಂದ್ರಿಸಿದ್ದೆ. ಯಾಕಂದ್ರೆ ಮತ್ತು ಡೈಲಿ ಅಂದರೆ ಚಪಾತಿ ಮಾಡಿರ್ತೀನಿ, ಚಪಾತಿ ರೋಲ್ ಮಾಡಿಕೊಟ್ಬಿಡ್ತೀನಿ, ತಿಂದುಬಿಡ್ತಾರೆ, ಅದು ಮೈ ಮೇಲೆಲ್ಲ ಚೆಲ್ಲಂಗಿಲ್ಲ. ಸ್ಕೂಲ್ ಡ್ರೆಸ್ ಹಾಕ್ಕೊಂಡು ಪೂರ್ತಿ ರೆಡಿಯಾಗಿ ಕುತ್ಕೊಂಡ್ಮೇಲೆ ಟಿಫನ್ ಮಾಡ್ತಾರೆ. ಇವತ್ತು ಬೇಡ, ಆಮೇಲೆ ಟಿಫನ್ ಮಾಡಿ ರೆಡಿ ಆಗಿರಂತ ಅಂತ ಹೇಳಿ ಕುಂದ್ರಿಸಿನಿ. ಫುಲ್ ಸಾಫ್ಟಾಗಿ ಮತ್ತು ನೀರು ದೋಸೆ ನೀರು ಚಟ್ನಿ ಎರಡೂ ರೆಡಿ ಆಗೈತೆ ನೋಡ್ರಿ. ಈ ಥರ ಕಾಣಿಸಾತೈತಿ. ಎಷ್ಟು ಸಾಫ್ಟಾಗಿ ಅಂದರೆ ನೀವು ಬಿಸಿ ದೋಸೆ ಮಾಡಿಕೊಡ್ತಾರೆ, ಹಾಗೆ ತಿಂತಾ ಹೋದರೆ ಒಂದು 10-15 ಆದರೂ ತಿನ್ಬೋದು, ಅಷ್ಟು ಟೇಸ್ಟ್ ಇರುತ್ತೆ, ಅಷ್ಟು ಮೆತ್ತಗಿರುತ್ತೆ. ಬಾಗಿಟ್ಕೊಂಡ ತಕ್ಷಣವೇ ಗುಳಮ್ ಅಂತ ಜಾರು ಬಿಡುತ್ತೆ. ತಿನ್ನೋ ಜಾಸ್ತಿ ಮೆಲಿಬೇಕು ಅನ್ನೋ ಹಂಗಿಲ್ಲ. ಅವರಿಬ್ರಿಗೂ ಟಿಫನ್ ಹಾಕ್ಕೊಂಬಂದೆ. ಅವಳು ಮಾಡಲಿಲ್ಲಕ್ಕೆ ವಲ್ನ ಅಂತಂದು ಹಠ ಮಾಡಾಕತ್ತಿದ್ಲು. ಅದಕ್ಕೆ ಸಾತ್ವಿಕಗೆ ತಿನ್ನಿಸಂತಂದು ಹೇಳಿದೆ. ನಾ ತಿನ್ಸಕ್ಕೆ ಹೋದ್ರೆ ತಿನ್ನಲಿಲ್ಲ. ನಂಗೆ ಬೇಡ, ನಂಗೆ ಸಾಕು, ಹಿಂಗೆ ದಿನ ಒಂದೊಂದು ಏನಾರ ನಕರ ಮಾಡ್ತಿರ್ತಾಳೆ, ನಾಷ್ಟ ಮಾಡು, ಊಟ ಮಾಡು ಅಂತ ಹೇಳಿದ್ರೆ ಆಕೆ ಹೇಳ್ದಂಗೆ ಕೇಳಿದ್ರೆ ಅಷ್ಟೇ ನಾಷ್ಟ ಮಾಡ್ತಾಳೆ. ಟಿ ವಿ ಹಚ್ಚಿರಿ ನಾಷ್ಟ ಮಾಡ್ತೀನಿ ಅಂದ್ಲ. ನಾನು ಸ್ಕೂಲಿಗೆ ಟೈಮ್ ಆಗುತ್ತೆ, ಟಿ ವಿ ನೋಡ್ಕೊಂಡು ಕುಂತ್ಬಿಡ್ತೀರಿ ನೀವು, ಟಿ ವಿ ಬೇಡ ಅಂತ ಹೇಳಿದೆ. ಹಾಗಾಗಿ ನಾ ಟಿ ವಿ ಹಚ್ಚಿಲ್ಲ, ನಾನು ನಾಷ್ಟ ಮಾಡೋಂಗಿಲ್ಲ ಅಂತೇಳಿ ಕುಂತಾಳ. ಅದಕ್ಕೆ ಅವಂಗೆ ನಾ ತಿನ್ಸಕ್ಕೆ ಹೋದ್ರೆ ತಿನ್ನಲಿಲ್ಲಲ್ಲ, ಸಾತ್ವಿಕ ನೀನು ಒಂದು ಸ್ವಲ್ಪ ರಮಿಸಿ ತಿನ್ಸಪ್ಪ ಅಂತಂದು ಹೇಳಾಕತ್ತೀನಿ. ನೋಡ್ರಿ, ಚಟ್ನಿ ಅಷ್ಟು ಹಾಕಿನ ಮುಂದೆ ಇಡ್ಬೇಕಂತ, ಪ್ಲೇಟ್ ಅದು ಏನೋ ಬ್ಯಾಡಂತ. ಅವನಿಗೂ ತಿನ್ನಕ್ಕೆ ಬಿಡಾಕತ್ತಿಲ್ಲ, ಅದನ್ನು ಕೊಡು ಇದನ್ನು ಕೊಡು ಅಂತಂದು ಹೇಳಿ ಕಾಡಾಕತ್ತಾಳೆ. ನೀ ಯಾಕೆ ಚಟ್ನಿ ತೊಗೊತಿ ಅಂತ ಜಗಳ ಆಡಾಕತ್ತಾಳೆ. ಸ್ಕೂಲಿಗೆ ಹೋದ್ರಿ ಅವರು ನಾಷ್ಟ ಮಾಡಿ, ಮತ್ತು ಶ್ರದ್ಧಾನ ಸ್ಕೂಲ್ನಾಗ ಬುಕ್ಸ್ ಮತ್ತು ಬ್ಯಾಗ ಕೊಡಾಕತ್ತಿದ್ರು. ನಮ್ಮ ಮನೆಯವರು ಡ್ಯೂಟಿಗೆ ಹೊಂಟಿದ್ರು, ಟೈಮ್ ಆಗಿತ್ತು, ಸ್ಕೂಲಿಂದು ಟೈಮ್ ಆಗಿತ್ತಲ್ಲ, 1-2 ನಿಮಿಷ ನಾ ಹೋಗಿಸ್ಕೊಂಡು ಬರೋಣ, ನೀವು ಡ್ಯೂಟಿಗೆ ಹೋಗಿರಂತ ಬರ್ರಿ ಅಂತಂದು ಹೋಗಿ ಸ್ಕೂಲಿಗೆ ಹೋಗಿ ನಾನು ಬುಕ್ಸ್ ಬ್ಯಾಗ ತೊಗೊಂಡು ಮನೆಗೆ ಬಂದೆ. ಅವರು ಡ್ಯೂಟಿಗೆ ಹೋದರು. ನಮ್ಮ ಮನೆಯವರು ಕ್ಯೂ ಹಚ್ಚಿತ್ತು, ಫಸ್ಟ್ ಬುಕ್ಸು ಮತ್ತು ಬ್ಯಾಗ್ ತೊಗೊಂಡಿದ್ದು ಇವರ ಫಸ್ಟ್ ಕ್ಯೂ ಒಳಗೆ ಹೋಗಿ ತೊಗೊಂಡ್ರು. ನಿನ್ನೆ ಸ್ಕೂಲಿಂದ ಮೆಸೇಜ್ ಹಾಕಿದ್ರು ಗ್ರೂಪ್ನಾಗ, ನಾಳೆ ಕೊಡ್ತೀವಿ ಅಂತಂದು ಹೇಳಿ, ಹಾಗಾಗಿ ತೊಗೊಂಡು ಬಂದೆ. ಈಗ ಟೈಮ್ ನೋಡ್ರಿ, ಸಂಜೆನಾಗ 6 ಗಂಟೆ ಆಗೈತಿ. ಅವ್ರ ಪಪ್ಪ ಬರುತ್ತಾನು ಆಕಿಗೆ ಬುಕ್ಕ ಬ್ಯಾಗ ಕೊಡೋದು ಬೇಡ ಅಂತೇಳಿ ಆಕಿಗೆ ಹೇಳಾರ್ದನ ಹಂಗೆ ತೆಗೆದಿಟ್ಟಿದ್ದೆ. ಅವ್ರು ಬಂದ ತಕ್ಷಣ ತೊಗೊಂಬಂದು ಪಪ್ಪ ಬ್ಯಾಗ್ ಬುಕ್ ಸಾಲ ಕೊಡಾಕತ್ತಿದ್ರಲ್ಲ ಅಂತ ಕೇಳಿದ್ಲು. ಅವಾಗ ಅವ್ರ ಕೈಯಾಗ ತೊಗೊಂಬಂದು ಕೊಟ್ಟೆ. ಬ್ಯಾಗ್ ಅದು ಎಲ್ಲ ಭಾರಿ ಐತಿ, ಚಂದ ಐತಿ. ಆಕೆ ಅಂಕರ್ ಫುಲ್ ಖುಷಿ ಆದ್ಲು. ಅವು ಜಿಪ್ ಅದು ಎಲ್ಲ ಕರೆಕ್ಟ್ ಅದಾವ ಇಲ್ಲ ಅಂತ ಹೇಳಿ ಅವ್ರ ಪಪ್ಪ ಚೆಕ್ ಮಾಡಾಕತ್ತಿದ್ರು. ಬುಕ್ಸ್ ಎಷ್ಟು ಕೊಟ್ಟಾರ, ಏನೇನು ಅದಾವು ಇಲ್ಲೇ ನೋಡ್ತೀನಿ ಅಂದರು. ಅವ್ರ ಕೈಯಾಗ ಕೊಟ್ಟೆ. 2 ಸೆಮಿಸ್ಟ್ರದು, ಅರ್ಧ ಸೆಮಿಸ್ಟ್ರದು, 1 ಸೆಮಿಸ್ಟ್ರಿಗೆ 2 ಬುಕ್ಕು, 1 ಸೆಮಿಸ್ಟ್ರಿಗೆ 2 ಬುಕ್ಕು ಕೊಟ್ಟಾರ. ಆಮೇಲೆ ಇನ್ನೂ 1 ಬುಕ್ ಬರೋದೈತಂತ, ಆಮೇಲೆ ಕೊಡ್ತೀವ್ರಿ, ಇನ್ನೊಂದೆರಡು ದಿನ ಆಗುತ್ತೆ ಅಂತಂದು ಹೇಳಿದ್ರು. ವಜ್ಜಾಗತ್ತಾನ ಖುಷಿ ಒಳಗೆ ಕುಣಿದಾಡಕತ್ತಾಳ್ರಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರೋ ಎಲ್ಲ ನನ್ನ ಪ್ರೀತಿಯ ವ್ಯೂವರ್ಸ್ಗೂ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ವಿಡಿಯೋ ಹೇಗೆ ಅನ್ನಿಸ್ತು, ದೋಸೆ ಹೇಗೆ ಬಂತು ಎಲ್ಲನೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.